ಕ್ವಾಲಿಟಿ ಅಂದ್ರೆ ಪಕ್ಕಾ ಕ್ವಾಲಿಟಿ. ಕೋಲಾರ ಕಲ್ಲೇ ಹಾಕೊಡ್ತೀವಿ, ಟಾಟಾ ತಂತಿನೇ ಹಾಕೊಡ್ತೀವಿ ಸರ್. 25 ವರ್ಷ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದ್ರು ನಾನೇ ನಿಂತ್ಕೊಂಡು ರೆಡಿ ಮಾಡಿಸ್ಕೊಡ್ತೀನಿ ಸರ್. ನೋಡಿ ಸರ್, ಇದು ಮಳವಳ್ಳಿಲಿ ವರ್ಕ್ ಮಾಡಿರೋದು. ನೋಡಿ ಸರ್, ಒಂದು ಚೂರು ಅಲ್ಲಾಡ್ತಾ ಇಲ್ಲ. ಎಷ್ಟು ಅಲ್ಲಾಡಿದ್ರು ಒಂಚೂರು ಅಲ್ಲಾಡಲ್ಲ. ನೋಡಿ ಸರ್ ಯಾವ ತರ ಇದೆ ನೋಡಿ ಸರ್ ವರ್ಕ್. ಅವ್ರಿಗೆ ಯಾವ ತರ ಅನುಗುಣವಾಗಿ ಅವ್ರ ಬಜೆಟ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀನಿ ಸರ್. 20-30 ವರ್ಷ ಚೆನ್ನಾಗಿ ವರ್ಕ್ ಇರಬೇಕು, ಒಳ್ಳೆ ಬಾಳಿಕೆ ಬರ್ಬೇಕು ಅಂತ ಕ್ವಾಲಿಟಿ ಆದಂತ ಮೆಶ್ ಆಗ್ಲಿ ತಂತಿ ಆಗ್ಲಿ ವರ್ಕ್ ಮಾಡಿಸ್ಕೊಳ್ಳಿ ಸರ್. ಮತ್ತೆ ಆಂಧ್ರದಲ್ಲಿ ಹಿಂದೂಪುರದಲ್ಲಿ ವರ್ಕ್ ನಡೀತಾ ಇದೆ, ಶಿವಮೊಗ್ಗ ನಡೀತಾ ಇದೆ, ಉಡುಪಿ ನಡೀತಾ ಇದೆ, ಮಂಗಳೂರು ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಕವರ್ ಮಾಡಿದ್ದೀನಿ ಸರ್. ಸರ್ ನಿಮ್ ಜಮೀನ್ ಬೆಟ್ಟಗುಡ್ತಲ್ಲಿ ಇದೆಯಾ, ನದಿ ಪಕ್ಕದಲ್ಲಿ ಇದೆಯಾ, ಕಾಡಲ್ಲಿ ಇದೆಯಾ, ಎಲ್ಲೇ ಇದ್ರು ವರ್ಕ್ ಮಾಡ್ಕೊಡ್ತೀವಿ ಸರ್. ಮದ್ದೂರಲ್ಲಿ ಅಂತಲ್ಲ, ಇಡೀ ಕರ್ನಾಟಕ, ಆಂಧ್ರ ಆಗ್ಬೋದು, ತಮಿಳುನಾಡು ಆಗ್ಬೋದು, ಎಲ್ಲಾ ಕಡೆನೂ ವರ್ಕ್ ಮಾಡ್ಕೊಡ್ತಾ ಇದೀವಿ ಸರ್. ಸರ್ ವೈರ್ಗೆ ನಿಮ್ ಮಿನಿಮಮ್ ಅಂದ್ರೆ 20-30 ವರ್ಷ ವೈರ್ ಸರ್ವಿಸ್ ಇದೆ ಸರ್. ಕಂಪ್ನಿ ಕಡೆಯಿಂದಾನೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಸರ್. 7 ಅಡಿಯಿಂದ 10 ಅಡಿಗಿಂಟು ನನ್ನ ಹತ್ರ ವರ್ಕ್ ಸಿಗುತ್ತೆ. ಕಲ್ಲು ಅತಿ ರೀಸನಬಲ್ ಗೆ ನಿಮ್ಗೆ ಕಲ್ಲು ಹಾಕೊಡ್ತೀನಿ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನಾನೀಗ ಎಲ್ಲಿದ್ದೀನಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿಲಿ ಇದ್ದೀನಿ. ಹಿಂದ್ಗಡೆ ನೋಡ್ತಾ ಇದ್ರೆ ಯಾವ ತರ ಒಂದು ಗುಣಮಟ್ಟದ ಒಂದು ಮೆಶ್ ವರ್ಕ್ ಮಾಡಿದ್ದಾರೆ ಅಂತೇಳಿ. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಸಾಕಷ್ಟು ಜನ ರೈತ ಬಾಂಧವರು ತಮ್ಮ ಹೊಲಗದ್ದೆ ಜಮೀನುಗಳಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಬೆಳೆಗಳನ್ನ ಬೆಳೆದಿರ್ತಾರೆ. ಕುರಿ ಕೋಳಿ ಹಸು ಸಾಕಾಣಿಕೆ ಮಾಡ್ತಿರ್ತಾರೆ, ರಕ್ತ ಚಂದನ ಶ್ರೀಗಂಧ ಬೆಳೆಗಳನ್ನ ಬೆಳೆದಿರ್ತಾರೆ. ಸೊ ಅವುಗಳಿಗೆ ರಕ್ಷಣೆ ಒದಗಿಸ್ಬೇಕು ಅಂತೇಳಿ ಈ ತರ ಒಂದು ಫೆನ್ಸಿಂಗ್ ವರ್ಕ್ ಆಗಲಿ ಮೆಶ್ ವರ್ಕ್ ಆಗಲಿ ಮಾಡಿಸ್ತಾ ಇರ್ತಾರೆ. ಸೊ ನಾವು ಮಾಡಿಸಿದೀವಿ ಸರ್. ಒಂದು 6 ತಿಂಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಈ ತರ ಇರೋದು ಬೇಡ, ನಾವು ಒಂದ್ಸಲ ಫೆನ್ಸಿಂಗ್ ವರ್ಕ್ ಅಥವಾ ಮೆಶ್ ವರ್ಕ್ ಮಾಡಿಸಿದ್ರೆ ಒಂದು ಕನಿಷ್ಠ ಪಕ್ಷ ಒಂದು 25-30 ವರ್ಷ ಬಾಳಿಕೆ ಬರಬೇಕು. ಆ ತರ ಒಂದು ಫೆನ್ಸಿಂಗ್ ವರ್ಕು ಇಲ್ಲ ಮೆಶ್ ವರ್ಕ್ ಮಾಡೋರಿದ್ರೆ ತಿಳಿಸ್ಕೊಡಿ ಅಂತ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು 25-30 ವರ್ಷದವರೆಗೂ ಗುಣಮಟ್ಟದ ಒಂದು ಬಾಳಿಕೆ ಬರುವಂತಹ ಫೆನ್ಸಿಂಗ್ ವರ್ಕ್ ಮಾಡೋರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಮ್ಮ ಒಂದು ರೈತ ಬಾಂಧವರು ತಮ್ಮ ಜಮೀನುಗಳಲ್ಲಿ ಹೊಲ ಗದ್ದೆಗಳಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಒಂದು ಬೆಳೆಗಳನ್ನ ಬೆಳೆದಿರ್ತಾರೆ. ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ ಮಾಡಿರ್ತಾರೆ. ಸೊ ಅವುಗಳಿಗೆ ಒಂದು ರಕ್ಷಣೆ ಒದಗಿಸ್ಕೋಸ್ಕರ ಒಂದು ಫೆನ್ಸಿಂಗ್ ವರ್ಕ್ ಮಾಡಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ನೀವು ಯಾವ ತರ ಅವ್ರಿಗೆ ಕನ್ವಿಂಟ್ ಆಗೋ ತರ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀರಿ ಅಂತ ತಿಳಿಸ್ಕೊಡಿ, ಮತ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್. ನಮ್ಮ ಹೆಸರು ರವಿಕುಮಾರ್ ಅಂತ, ಮದ್ದೂರು ಅವರು. ನಾವು ಆಲ್ ಓವರ್ ಕರ್ನಾಟಕ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತಾ ಇದೀವಿ. ಮತ್ತೆ ನಿಮ್ಗೆ ರೈತರಿಗೋಸ್ಕರನೇ ಈ ಫೆನ್ಸಿಂಗ್ ವರ್ಕ್ ಯಾಕೆ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ, ಫೆನ್ಸಿಂಗ್ ವರ್ಕ್ ಅಲ್ಲಿ 3-4 ತರ ಇದೆ. ಒಂದು ಬಾರ್ಬೆಡ್ ವೈರು, ಇದು ಎರಡನೇದು ಮೆಶ್ಶು, ಮತ್ತೆ ಬ್ಲೇಡ್ ವೈರು ಅಂತಿದೆ. 3 ತರ ಇದೆ. ಅವ್ರಿಗೆ ಯಾವ ತರ ಅನುಗುಣವಾಗಿ ಅವ್ರ ಬಜೆಟ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಈಗ ನೀವು ಆಂಧ್ರ ಪ್ರದೇಶದಲ್ಲೂ ಕೆಲಸ ಮಾಡ್ತಾ ಇದೀವಿ, ಈಗ ನಡೀತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ದು ಇಡೀ ಸ್ಟೇಟ್ ಸರ್ವಿಸ್ ಕೊಟ್ಟಿರೋದ್ರಿಂದ, ಮತ್ತೆ ಆಂಧ್ರದಲ್ಲಿ ಹಿಂದೂಪುರದಲ್ಲಿ ವರ್ಕ್ ನಡೀತಾ ಇದೆ, ಶಿವಮೊಗ್ಗ ನಡೀತಾ ಇದೆ, ಉಡುಪಿ ನಡೀತಾ ಇದೆ, ಮಂಗಳೂರು ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಕವರ್ ಮಾಡಿದ್ದೀನಿ ಸರ್. RM ಎಂಟರ್ಪ್ರೈಸಸ್ ಅನ್ನೋದು ಒಂದು ಕಂಪ್ನಿ ತರ ವರ್ಕ್ ಮಾಡ್ಕೋಗ್ತಾ ಇದೆ. ಈಗಿಂದಲ್ಲ, 10 ವರ್ಷದಿಂದ ಸರ್ವಿಸ್ ಅಲ್ಲಿ ಇದೆ. ಇದು 10 ವರ್ಷದಿಂದ ಸುಮಾರು 6 ಜನ ಇದ್ದವರು ಇವತ್ತು ಲೇಬರ್ 600 ಜನ ವರ್ಕ್ ಮಾಡ್ತಾ ಇದ್ದಾರೆ ಈ ಕಂಪ್ನಿಲಿ. ಇದು ಒಂದು ಸಣ್ಣ ಕಂಪ್ನಿ ಆಗಿ ದೊಡ್ಡ ಕಂಪ್ನಿಯಾಗಿ ಬೆಳೆದಿದೆ. ಮತ್ತೆ ವರ್ಕಿ ಆಗ್ಬೋದು, ಮೆಶ್ ಆಗ್ಬೋದು, ತಂತಿ ಆಗ್ಬೋದು, ಕಲ್ಲಲ್ಲೇ ಆಗ್ಬೋದು, ಎಲ್ಲ ಓನ್ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ರೀಸನಬಲ್ ಆಗಿ ಹಾಕೊಡ್ತಾ ಇದೀನಿ ಸರ್. ಓಕೆ ಸರ್, ಕಲ್ಲೆಲ್ಲ ಎಷ್ಟಡಿ ಕಲ್ಲು ಹಾಕ್ಸ್ತೀರಿ, ಎಷ್ಟಡಿ ಆಳ ಹೋಗುತ್ತೆ ಸರ್? ಸರ್ 7 ಅಡಿಯಿಂದ 10 ಅಡಿಗಿಂಟು ನನ್ನ ಹತ್ರ ವರ್ಕ್ ಸಿಗುತ್ತೆ. ಕಲ್ಲು, ಲೇಬರ್, ಮೆಶ್ ಎಲ್ಲ ಟೋಟಲ್ ಪ್ಯಾಕೇಜ್ ಅಲ್ಲಿ ಮಾಡ್ತೀನಿ. ಕಲ್ಲು ಬಂದು ನಿಮ್ಗೆ 10 ಅಡಿಗಿಂಟು ಸಿಗುತ್ತೆ. ಕಲ್ಲಲ್ಲಿ ನೋಡಿ ಸರ್, ಇದು 8 ಅಡಿ ಕಲ್ಲು ಹಾಕಿದೀನಿ. ಮತ್ತೆ ಇದಕ್ಕೆ 2 ಫೀಟ್ ಡೆಪ್ತ್ ಕಳ್ಸಿದೀನಿ ಸರ್. ನೀವು ನೋಡ್ಬೋದು 6 ಅಡಿ ಹೈಟ್ ಇದೆ. ಇದು ನೋಡಿ ಸರ್, ನನ್ನ ಹೈಟ್ ಇದೆ ಇದು. ಮತ್ತೆ ಇದಕ್ಕೆ 3 ಲೈನ್ ಸಪೋರ್ಟಿಂಗ್ ಕೊಟ್ಟಿದ್ದೀನಿ, ಲೈನ್ ಕೊಟ್ಟಿದ್ದೀನಿ. ಮತ್ತೆ ಮೆಶ್ 6 ಅಡಿ ಮೆಶ್ ಬಂದಿದೆ ಸರ್. ಓಕೆ ಸರ್, ಈಗ ಕಲ್ಲಂದ್ರೆ ಪಕ್ಕ ಕೋಲಾರದ ಕಲ್ಲು ಹಾಕ್ತೀರಾ ಸರ್? ಮತ್ತೆ ಎಲ್ಲ ಕಮ್ಮಿ ರೇಟ್ಗೆ ಹಾಕೊಡ್ತೀನಿ ಅಂತ ಹೇಳ್ತಾರೆ. ಯಾರ ಅಪ್ಪನ ಮನೆಯಿಂದನೂ ತಂದು ಹಾಕಲ್ಲ ಸರ್. ಇಲ್ಲೆಲ್ಲ ಅವ್ರ ದುಡ್ಡು, ಅವ್ರ ಕಷ್ಟ ಬಿದ್ದು ಅವರೆಲ್ಲ ಮಾಡಿರೋ ರೈತರ ಹತ್ರ ಮೋಸ ಮಾಡ್ಕೊಂಡು ಬೇರೆ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಮಾಡ್ತಾವ್ರೆ. ಇದು ಯಾವುದೇ ಕಾರಣಕ್ಕೂ ಕಮ್ಮಿ ಅಂದ್ರೆ ಅದೇನೋ ಒಂದು ಮೋಸ ಇರ್ತದೆ, ಯಾರು ನಂಬೇಡಿ. ದಯವಿಟ್ಟು ಒರಿಜಿನಲ್ ವರ್ಕ್ ಮಾಡಿಸ್ಕೊಳ್ಳಿ. ಒಂದು ಸರ್, ಈಗ ನಮ್ಗೆ ಪಕ್ಕ ಟಾಟಾ ಕಂಪ್ನಿದೆ ವೈರ್ ಅಂದ್ರೆ ವೈರ್ ಹಾಕೊಡ್ತೀರಿ ಸರ್? ಟಾಟಾ, ಸುಪ್ರೀಮು, ಮೈಕಾನು 3 ತರ ಕಂಪ್ನಿದು ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್. ಗ್ರಾಹಕರು ಯಾವ್ದು ಇಷ್ಟ ಪಡ್ತಾರೋ ಅದು ಹಾಕೊಡ್ತೀನಿ ಸರ್. ಓಕೆ ಸರ್, ಇದು ಒಂದ್ ಕಲ್ಲಿಂದ ಒಂದ್ ಕಲ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸರ್? ಸರ್, ಒಂದ್ ಕಲ್ಲಿಂದ ಒಂದ್ ಕಲ್ಗೆ 6 ಅಡಿ ಅಂತರ ಇದ್ರೆ ಒಳ್ಳೇದು ಸರ್. 6 ಅಡಿಯಿಂದ 6 ಅಡಿ ಇದ್ರೆ ಉತ್ತಮ ಸರ್. ಓಕೆ ಸರ್, ಈಗ ಇಲ್ಲಿ ನೋಡ್ತಾ ಇದೀವಿ, ಇದು ಸಾಮಾನ್ಯ ಭೂಮಿ ಸರ್. ನಮ್ ಕಡೆ ಕೆಲವೊಂದ್ ಕಡೆ ಹೋಗ್ಬಿಟ್ರೆ ನದಿ ಪಕ್ಕದಲ್ಲಿ ಇರ್ತವೆ, ಅಥವಾ ಬೆಟ್ಟ ಗುಡ್ಡದಲ್ಲಿ ಇರ್ತವೆ, ಕಾಡಲ್ಲಿ ಇರ್ತವೆ, ಅಲ್ಲಿಗೆ ಬಂದು ಎಂತ ಬೆಟ್ಟ ಇದ್ರು ವರ್ಕ್ ಮಾಡ್ಕೊಡ್ತೀನಿ. ಅದೇ ಎಂತ ಎಷ್ಟು ಹೈಟರ ಇರ್ಲಿ, ನಮ್ಗೆ ಟ್ರಾಕ್ಟ್ರಿ ಆಗ್ಬೋದು, ಲಾರಿ ಆಗ್ಬೋದು, ಒಬ್ಬರು ಓಡಾಡೋಂಗಿದ್ರು ಸಾಕು, ನಾನು ಕೆಲಸ ಮಾಡ್ಕೊಡ್ತೀನಿ ಸರ್. ಅದೆಂತ ಜಾಗದಲ್ಲಿ ಇದ್ರು ನಾನು ಮಾಡ್ಕೊಡ್ತೀನಿ ಸರ್. ಸರ್, ಕೆಲವೊಬ್ರೆಲ್ಲ ಮಾಡ್ತೀವಿ ಅಂತ ಹೇಳಿ ಬಂದು ಅಡ್ವಾನ್ಸ್ ಇಸ್ಕೊಂಡು ಫೋನ್ ಎಲ್ಲ ಸರ್, ನಾನು 1 ರೂಪಾಯಿ ಅಡ್ವಾನ್ಸ್ ಬೇಡ. ನಾನು ವರ್ಕ್ ಆದ್ಮೇಲೆ ಅಮೌಂಟ್ ಇಸ್ಕೊತೀನಿ. ಕಲ್ಲು ಆಗ್ಬೋದು, ಮೆಶ್ ಆಗ್ಬೋದು, ಅವ್ರು ಏನು ರಿಕ್ವೈರ್ಮೆಂಟ್ ಅವ್ರಿಗೆ ಏನ್ ಕೇಳ್ತಾರೋ ಅದ್ ನಾನು ಮಾಡ್ಕೊಡ್ತೀನಿ ಸರ್.
ಆಮೇಲೆ ಕೆಲವೊಬ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ, ಇಲ್ಲಿ ರೇಟ್ ಹೇಳಿರಲ್ಲ, ಅಲ್ಲಿ ಹೋದ ತಕ್ಷಣ ಒಂದು 1 to ಡಬಲ್ ರೇಟ್ ಹೇಳ್ತಾರೆ, ಆ ಥರನೇ ಇರುತ್ತೆ. ಸರ್ ಅವ್ರಿಗೆ ಫುಲ್ ಪಿನ್ ಟು ಪಿನ್ ಬಿಲ್ ಬುಕ್ ಅಲ್ಲೇ ಬಂದ್ಬಿಡುತ್ತೆ ಸರ್. ಏನು ಮೆನ್ಷನ್ ಮಾಡಿರ್ತೀವಿ, ಏನು 7 ಅಡಿ ಪೋಲ್ಗೆ ಏನು ರೈಟು, 8 ಅಡಿಗೆ ಏನು ರೈಟು, ಮತ್ತೆ ಯಾಕೆ ರೈಟು ಕೆಲವ್ರು ಹೇಳ್ತಾರೆ ಸರ್ ನಾನು 700 ರೂಪಾಯಿಗೆ ಮಾಡ್ಕೊಟ್ಬಿಡ್ತೀನಿ ಸರ್, 800 ರೂಪಾಯಿಗೆ ಮಾಡ್ಕೊಟ್ಬಿಡ್ತೀನಿ ಸರ್. ಅದಿರೋದೇ 600 ರೂಪಾಯಿ ಇದ್ರೆ 200 ರೂಪಾಯಿ ಜಾಸ್ತಿ ಹೇಳಿರ್ತಾರೆ, ತಿರ್ಗಿ 600 ರೂಪಾಯಿಗೆ ನಿಲ್ಸ್ಕೊತಾರೆ ಸರ್. ಆ ಥರ ಮಾಡಬಾರ್ದು. ನೀವು ಎಲ್ಲೇ ವರ್ಕ್ ಮಾಡಿದ್ರು ಆ ವರ್ಕ್ ನೋಡಬೇಕು, ಒಂದು ಜಾಗಕ್ಕೆ ಹೋಗಿ. ಮತ್ತೆ ಏನು ವರ್ಕ್ ಮಾಡೋರೆ ತಂತಿನ ಮೆಶ್ ಕ್ವಾಲಿಟಿ ಏನಿದೆ ಮೇನ್ ನೋಡಬೇಕು ಸರ್. ಕ್ವಾಲಿಟಿ ಇಲ್ಲ ಅಂದ್ರೆ ವರ್ಕ್ ಅಲ್ಲ. ನೀವು ಯಾವುದೇ ವರ್ಕ್ ಮಾಡಿಸಿದ್ರು ಕ್ವಾಲಿಟಿ ಇಲ್ಲ ಅಂದ್ರೆ ಏನು ಅದು ನಿಮಗೆ ಪ್ರಯತ್ನ ಬರಲ್ಲ, ಚೆನ್ನಾಗಿರಲ್ಲ, ಲೈಫ್ ಚೆನ್ನಾಗಿ ಬರಲ್ಲ. ಒಳ್ಳೆ ಕ್ವಾಲಿಟಿ ಹಾಕ್ಸ್ಕೋಬೇಕು ಸರ್. ಸರ್ ಈಗ ವೈರ್ಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್ ನೀವು? ಸರ್ ವೈರ್ಗೆ ನಿಮ್ಗೆ ಮಿನಿಮಮ್ ಅಂದ್ರೆ 20 ರಿಂದ 30 ವರ್ಷ ವೈರ್ ಸರ್ವಿಸ್ ಇದೆ ಸರ್. ಕಂಪ್ನಿ ಕಡೆಯಿಂದನೇ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಸರ್ ಈಗ ನಮಗೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ವರ್ಕ್ ಮಾಡಿ ಕೊಟ್ಟು ಹೋಗಿರ್ತಾರೆ, ಮಳೆಗೋ ಅಥವಾ ಸಿಕ್ಕಾಪಟ್ಟೆ ಗಾಳಿ ಗಿಳಿ ಬಂದು ಏನಾದರೂ ಕಲ್ಗಿಲ್ಲ ಅಳ್ಳಾಡೋದು ಆ ಥರ ಲೂಸ್ ಆದರೆ ಬಂದು ಸರ್ವಿಸ್ ಮಾಡ್ಕೊಡ್ತೀವಿ ಸರ್. 25 ವರ್ಷ ನಾನು ಕಂಪ್ನಿ ಯಾವ ಥರ ಕೊಟ್ಟಿದ್ದೆ ಸರ್ವಿಸ್, ಅದೇ ಥರ ಲೇಬರ್ ಸರ್ವಿಸ್ ಕೊಟ್ಟಿದ್ದೀನಿ. 25 ವರ್ಷ ಏನೇ ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೂ ನಾನೇ ನಿಂತ್ಕೊಂಡು ರೆಡಿ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್, ಈಗ ದೊಡ್ಡ ಪ್ರಮಾಣದಲ್ಲಿ ನಮ್ದೊಂದು 100-150 ಎಕರೆ ಇದೆ ಅಂದ್ರೆ ಮಾಡ್ಕೊಡ್ತೀವಿ ಸರ್. 500 ಎಕರೆ ಇದ್ರೂ ಪ್ರಾಜೆಕ್ಟ್ ಮುಗಿಸ್ಕೊಡ್ತೀನಿ ಸರ್. ಕೆಲವು ಮಾಡಿದ್ದೀನಿ ಸರ್. ಈಗ ಹೆಚ್ಚು ಕಮ್ಮಿ ಒಂದು 4-5 ಸಾವಿರ ಎಕರೆ ಕೆಲಸ ಮಾಡಿದ್ದೀನಿ ಸರ್. ಜಾಸ್ತಿ ಮಾಡಿದ್ದೀನಿ ಹೊರತು ಕಮ್ಮಿ ಮಾಡಿಲ್ಲ. ಓಕೆ ಸರ್. ಸರ್ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಈ ಥರ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ ಹೆಂಗ್ ಸರ್ ಕಾಂಟ್ಯಾಕ್ಟ್ ಮಾಡೋದು? ಸರ್ ನಂದು ಬಂದು RM ಎಂಟರ್ಪ್ರೈಸಸ್ ಅಂತ ಆಫೀಸ್ ಇದೆ ಮದ್ದೂರಲ್ಲಿ, ಕೊಲ್ಲಿ ಸರ್ಕಲ್ಲು ಸ್ಥಳ. ನೀವು ಅಲ್ಲಿಗೆ ಬಂದರೆ ನೀವು ಸ್ಟೋನ್ ಆಗ್ಬೋದು, ಮತ್ತು ಮೆಶ್ಶು ಎಲ್ಲ ಎನಿ ಒಂದು ಆಫೀಸಲ್ಲಿ ನಮ್ದೆಲ್ಲ ಮೆಟೀರಿಯಲು ಇರ್ತದೆ. ಮತ್ತು ನೀವು ಯಾವುದೇ ಊರಾಗಲಿ, ಶಿವಮೊಗ್ಗ ಆದರೆ ಶಿವಮೊಗ್ಗದಲ್ಲಿ ನಾನು ವರ್ಕ್ ಮಾಡಿರೋದು ತೋರಿಸ್ತೀನಿ. ಹಿಂದೂಪುರ ಆಗ್ಬೋದು, ಅನಂತಪುರ ಆಗ್ಬೋದು, ಆಂಧ್ರದಲ್ಲೂ ನಾನು ವರ್ಕ್ ಮಾಡಿದ್ದೀನಿ, ತಮಿಳ್ನಾಡಲ್ಲೂ ಮಾಡಿದ್ದೀನಿ. ಈ ಕಡೆ ಬೆಂಗಳೂರು, ನೆಲಮಂಗಲ, ದೊಡ್ಡಬಳ್ಳಾಪುರ, ಕೋಲಾರ, ಮುಳಬಾಗಲ್ ಆಗ್ಬೋದು, ಈ ಕಡೆ ಮೈಸೂರು, ಮಡಿಕೇರಿ, ಹುಣಸೂರು ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ ಸರ್. ಆ ವರ್ಕ್ ಅಡ್ರೆಸ್ ಹೇಳ್ತೀನಿ, ಹೋಗಿ ನೋಡ್ಬಿಟ್ಟು ನನಗೆ ಹೇಳಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.